ಲೂಯಿಸ್ ಅಟಾಯ್ಡೆ ಅನ್ನುವಂಥವನು ಗೋವಾದ ಒಬ್ಬ ಗವರ್ನರ್ ಜನರಲ್ ಆಗಿ ಹೊಸದಾಗಿ ನೇಮಕ ಆಗ್ತಾನೆ 1569ರಲ್ಲಿ. ಮೆಂಜಿಸ್ ಸೇನೆ ಅಟಾಯ್ಡೆ ಸೇನೆ ಎಲ್ಲ ಹೋಗಿ ಬಸ್ರೂರು ಕೋಟೆಯನ್ನು ಮುತ್ತಿದೆ ಅಂತ ಹೇಳ್ತಾರೆ. ಆ ಸಿಒಡಿಗಳು ಹೇಗೆ ಇದು ಮಾಡಬೇಕು ಅಂತಂದರೆ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯ, ಯಾರಿಗೂ ಇವರು ಸಿಒಡಿಗಳು ಅಂತ ಗೊತ್ತಾಗಬಾರ್ದು. ಅದಕ್ಕೆ ಏನು ಮಾಡ್ತಾರೆ ಅಂತಾರೆ, ಗಂಗಾನಾಡಿನ ದಿಕ್ಕಿನಿಂದ ಒಂದಿಷ್ಟು ಜನ, ಕೋಟೆಗುಡ್ಡ ಅಂತಂದು ಹೇಳಿ ಕೊಲ್ಲೂರಿನ ದಿಕ್ಕಿನಿಂದ ಒಂದಿಷ್ಟು ಜನ, ಇಲ್ಲಿ ಮೇಗಣಿ ಅಂತ ಬರುತ್ತೆ, ಇಲ್ಲಿಂದ ಒಂದು ದಾರಿ ಇದೆ ಬಸ್ರೂರು ಕೋಟೆಯಲ್ಲಿ. ಅದಾಗಲೇ ಅಲ್ಲಿರ್ತಕ್ಕಂತಹ ವ್ಯಾಪಾರಿಗಳು, ಬಂಟರು ಹಾಗೂ ಕೋಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇನಾಧಿಕಾರಿಗಳು ಹೋರಾಟ ಮಾಡಿ ಸೋಲಿನ ಅಂಚಿನಲ್ಲಿರ್ತಾರೆ. ಯಾವಾಗ ಕಾನೂರು ಕೋಟೆಯಿಂದ 3000 ಸೈನಿಕರು ಏಕಾಏಕಿ ದಾಳಿ ಮಾಡ್ತಾರೋ ಇಡೀ ಸೇನೆ, ಪೋರ್ಚುಗಲ್ ಸೇನೆ ಒಂದೇ ಬಾರಿಗೆ ಅಯೋಮಯ ಆಗೋಗುತ್ತೆ. ತುಂಬ ಮದ್ಯಪಾನವನ್ನು ಸೇವನೆ ಮಾಡಿರೋದ್ರಿಂದ ಏನು ಆಗ್ತಾ ಇದೆ ಅನ್ನುವಂಥ ಪರಿಕಲ್ಪನೆಯೂ ಸಹ ಅವನಿಗಿಲ್ಲ. ಡಿಸಿಲ್ವಾ ಅನ್ನುವಂಥ ವ್ಯಕ್ತಿ ಅವನನ್ನು ಎಚ್ಚರಿಸ್ತಾನೆ, ಸೇನಾಧಿಕಾರಿ ಡಿಸಿಲ್ವಾ. ಅವರು ಅದನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ. ಇಲ್ಲೆಲ್ಲ ಪ್ರಾಂತ್ಯದಲ್ಲಿಯೂ ಕುಸುಬಲಕ್ಕಿ ಮಾಡುವಂಥ ಒಂದಿಷ್ಟು ಭಾಗಗಳಿದ್ದು ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ತೊಳಲಿ ಕಲ್ಲು ಅಂತ ಕೊಡ್ತಾ ಇದ್ರು ಆಗ. ಅಲ್ಲಿಂದ ಕೆಳಗಡೆ ಬೈಂದೂರು, ಗಂಗನಾಡು, ಆ ಬಾರ್ಡ್ರಲ್ಲಿ ಕರೆಕ್ಟ್ ಎಂಡಿಂಗ್ ಏನೊಂದು 10-20 ಮೀಟರ್ ದೂರ ಇರ್ಬೋದು ಅಷ್ಟೇ, ಅಲ್ಲಿ ಕೆರೆ ಇದೆ, ಸದಾಕಾಲ ನೀರು. ಇಲ್ಲಿಂದ ಗಂಗಾನಾಡೋರಿಗೂ ಟ್ರಂಚ್ ಅದು. ಎತ್ತಿ ಈ ಕಡೆನೂ ಕಾಡಿಗೆ ಹೊತ್ತಬಾರ್ದು, ಈ ಕಾಡು ಇದೆ. ಇಲ್ಲಿಂದ ಗಂಗಾನಾಡೋರಿಗೂ ಕಾಡೆ ಅದು, ಈ ಕಡೆನೂ ಹೊತ್ತಬಾರ್ದು, ಈ ಕಡೆನೂ ಹೊತ್ತಬಾರ್ದು, ಆ ಟ್ರಂಚಲ್ಲೇ ಹೋಗ್ಬೇಕು. ಕೋಟೆ ಬಗ್ಗೆ ಹೇಳ್ತಾ ಇದ್ರಲ್ಲ, ಕೋಟೆಗೆ ಏನಾದ್ರು ಹೋಗ್ಬಹುದಾ ಮೇಡಮ್? ಅದು ಕೋಟೆ ನಾನು ಈಗಾಗಲೇ ಹೇಳಿದೆ, ಅದು 3 ಜಿಲ್ಲೆಗಳು ಸಂಧಿಸುವಂಥ ಸ್ಥಳದಲ್ಲಿ. ಮತ್ತು ಅದು ಇಲ್ಲಿಂದ ನಾವು ಕನಿಷ್ಠ ಅಂತಂದ್ರೂ 10 ಕಿಲೋಮೀಟರ್ ಆಗಬೇಕು, ನಡ್ಕೊಂಡೇ ಹೋಗ್ಬೇಕು, ಬೇರೆ ಮಾರ್ಗ ಇಲ್ಲ. ಅದು ದಟ್ಟ ಅರಣ್ಯ, ಅದು ಫಾರೆಸ್ಟ್ ಪರ್ಮಿಷನ್ ಬೇಕು ವಿತ್ತು. ಹಾಗಾಗಿ ಆ ಕೋಟೆಗೆ ಹೋಗಬೇಕು ಅಂದರೆ ಈ ಸಂದರ್ಭದಲ್ಲಿ ಆಗೋದಿಲ್ಲ. ನಾವು ಬೆಳಗ್ಗೆ 6 ಗಂಟೆಗೆ ಬಿಡಬೇಕಾಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲೊಂದು ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆ ನಡೆಯುತ್ತೆ. 1570ರಲ್ಲಿ ಏನಾಗತ್ತೆ ಅಂತಂದರೆ, ಗೇರುಸೊಪ್ಪ ಮತ್ತು ಕಾನೂರಿನಲ್ಲಿ ಸೋತಿರ್ತಕ್ಕಂತಹ ಅಟಾಯ್ಡೆ ಯಾರು? ಲೂಯಿಸ್ ಅಟಾಯ್ಡೆ ಅನ್ನುವಂಥವನು ಗೋವಾದ ಒಬ್ಬ ಗವರ್ನರ್ ಜನರಲ್ ಆಗಿ ಹೊಸದಾಗಿ ನೇಮಕ ಆಗ್ತಾನೆ 1569ರಲ್ಲಿ. ಹೀಗೆ 1569ರಲ್ಲಿ ಅವನು ನೇಮಕ ಆಗೋಕ್ಕೆ ಪೂರ್ವದಲ್ಲಿ ಬ್ಲಗಾಂಜಾ ಅಂತ ಒಬ್ಬರಿದ್ದರು. ಅವರ ನಂತರ ಅವರ ಸ್ಥಾನದಲ್ಲಿ ಇನ್ನೂ ಗಟ್ಟುಮುಟ್ಟಾಗಿರ್ತಕ್ಕಂತಹ, ಇನ್ನೂ ಹೆಚ್ಚು ಸಾಧನೆಯನ್ನು, ಅಂದರೆ ಯುರೋಪಿನ ದೃಷ್ಟಿಯಲ್ಲಿ, ಪೋರ್ಚುಗಲ್ನ ದೃಷ್ಟಿಯಲ್ಲಿ ದೊಡ್ಡ ಸಾಧನೆ ಮಾಡುವಂತಹ ವ್ಯಕ್ತಿಯನ್ನು, ಹುಮ್ಮಸ್ಸಿರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ. ಅವನೇ ಈ ಲೂಯಿಸ್ ಅಟಾಯ್ಡೆ. ಅವನು ಅಲ್ಲಿ ಫ್ರಾನ್ಸ್ ಮತ್ತು ಪೋರ್ಚುಗಲ್ ಯುದ್ಧದಲ್ಲಿ ಆತ ಪ್ರಮುಖ ಸೇನಾನಿಯಾಗಿರ್ತಾನೆ. ಅವನನ್ನು ಇಲ್ಲಿಗೆ ನೇಮಕ ಮಾಡ್ತಾರೆ. ನೇಮಕ ಆದ ತಕ್ಷಣ ಅವನೇನು ಮಾಡ್ತಾನೆ ಅಂತಂದರೆ, ನಾನು ಬಂದ ತಕ್ಷಣ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಿರತ್ತೆ, ಅದನ್ನು ಆಮೇಲೆ ಹೇಳ್ತೀನಿ. ಹೀಗೆ ಬಂದು ಗೇರುಸೊಪ್ಪ ಮತ್ತು ಕಾನೂರಿನಲ್ಲಿ ಸೋತು ಹೋಗಿರ್ತಕ್ಕಂತಹ ಅಟಾಯ್ಡೆ ಮತ್ತು ಮೆಂಜಿಸ್ ಅಂತ ಇನ್ನೊಬ್ಬ ಸೇನಾಧಿಕಾರಿ ಇರ್ತಾನೆ. ಡಿಸಿಲ್ವಾ, ಮೆಂಜಿಸ್, ಅಟಾಯ್ಡೆ, ಇವ್ರು 3 ತುಂಬ ಇಂಪಾರ್ಟೆಂಟು. ಅವರು ಹೊನ್ನಾವರದಲ್ಲಿ ಮತ್ತೆ ಮೀಟಿಂಗ್ ಮಾಡ್ತಾರೆ. ಈಗ ನಾನು ಸೋತು ಹೋಗ್ತಾ ಇದ್ದೀನಿ, ಸೋತು ವಾಪಸ್ ನಾನು ಹೋದೆ ಅಂತ ಆದರೆ ನನ್ನ ದೇಶದ ರಾಜಕುಮಾರ ಸೆಬಾಸ್ಟಿನ್ ಇದ್ದಾನಲ್ಲ, ಅವನಿಗೆ ತಪ್ಪು ಸಂದೇಶ ಹೋಗುತ್ತೆ. ಯಾರೋ ಒಬ್ರು ಹೇಳ್ಬಿಡ್ತಾರೆ, ಇಲ್ಲ ಅವನು ಸೋತು ಹೋಗ್ಬಿಟ್ಟಿದ್ದಾನೆ ಅಂತಂದು. ಪ್ರಾರಂಭ ಯುದ್ಧದಲ್ಲೇ ಸೋತು ಹೋಗಿದ್ದಾನೆ ಅಂದರೆ ಅದೇ ಹೇಳ್ತಾರಲ್ವ, ಪ್ರಥಮ ಚುಂಬನಂ ದಂತ ಭಗ್ನಂ ಅಂತೇಳಿ. ಹಾಗಾಗೋದು ಬೇಡ. ನಾನು ಅಲ್ಲಿ ಹೋದವಾಗ ಒಳ್ಳೆ ವಿಚಾರಗಳು ಹೋಗಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಐಡಿಯಾ ಮಾಡಿ ಒಂದು ಪತ್ರವನ್ನು ಬರೀತಾನೆ. ಇಲ್ಲ, ನಾವು ಹೀಗೆ ರಾಣಿಗೆ ಸಂಬಂಧಪಟ್ಟಿರುವಂಥ ಒಂದು ಕೋಟೆಯನ್ನು ಮುತ್ತಿದ್ದೀವಿ, ಆ ಕೋಟೆ ನಮ್ಮ ಆಕ್ರಮಣ ಮಾಡಿದ್ದೀವಿ, ಅದರ ಪ್ರತಿಯಾಗಿ ಅವರು ನಮ್ಮ ಒಪ್ಪಂದಕ್ಕೆ ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಒಂದು ಒಕ್ಕಣೆಯನ್ನು ಬರೆದು ಪತ್ರವನ್ನು ಅಲ್ಲಿಂದ ಕಳಿಸ್ತಾನೆ. ಸುಳ್ಳು ಪತ್ರ ಅದು ಯುದ್ಧಕ್ಕೂ ಪೂರ್ವದಲ್ಲಿ. ಅಂದರೆ ಅವನು ಸೋತಿರ್ತಾನೆ, ಆದರೆ ಆ ಸೋಲನ್ನು ಮರಿಬೇಕಲ್ವ. ಏನಾದರೂ ಒಂದು, ಈಗ ಸಣ್ಣ ಗೆಲುವನ್ನು ದೊಡ್ಡದಾಗಿ ಅಲ್ಲಿ ಬಿಂಬಿಸಬೇಕು. ಇಲ್ಲ ಅಂದರೆ ನನಗೆ ಹೆಸರು ಬರೋದಿಲ್ಲ, ಇರೋ ಹೆಸರು ಹಾಳ ಹೋಗ್ಬಿಡುತ್ತೆ, ವಾಪಸ್ ಕರೆಸ್ಕೊಳ್ತಾರೆ ನನ್ನನ್ನು. ಹಾಗಾಗೋದು ಬೇಡ ಅಂತಂದೇಳಿ ಯೋಚನೆ ಮಾಡಿರ್ತಕ್ಕಂಥ ಅಟಾಯ್ಡೆ, ಮೆಂಜಿಸು ಮತ್ತು ಡಿಸಿಲ್ವಾ ಹೊನ್ನಾವರದಲ್ಲಿ ಮೀಟಿಂಗ್ ಮಾಡಿ ರಾಣಿಗೆ ಪುನಃ ಪತ್ರವನ್ನು ಬರೀತಾರೆ, ರಾಣಿ ಚೆನ್ನಭೈರಾದೇವಿಗೆ. ನೋಡಿ, ನಾವು ಈಗ ಬಸ್ರೂರು ಕೋಟೆಯನ್ನು ಮುತ್ತುವರಿದ್ದೇವೆ, ನಮ್ಮ ಕರಾರುಗಳನ್ನು ನೀವು ಒಪ್ಪಬೇಕು. ಒಂದು ವೇಳೆ ನನ್ನ ಕರಾರನ್ನು ನೀವು ಒಪ್ಪಲಿಲ್ಲ ಅಂತಾದರೆ ಬನ್ನಿ ಯುದ್ಧಕ್ಕೆ ಅಂತಂದು ಹೇಳಿ, ಆ ಸಂದರ್ಭದಲ್ಲಿ ಜನವರಿ ಸಂದರ್ಭದಲ್ಲಿ ಆ ಪತ್ರವನ್ನು ಬರೀತಾನೆ. ಡಿಸೆಂಬರ್ ಟು ಜನವರಿ. ಆ ಪತ್ರ ರಾಣಿಗೆ ಸೇರುತ್ತೆ. ರಾಣಿಗೆ ಸೇರಿದ ತಕ್ಷಣ ರಾಣಿ ಏನು ಮಾಡ್ತಾರೆ ಅಂತಂದರೆ, ಕಾನೂರಿನಲ್ಲೇ ಇರ್ತಾರೆ, ಒಂದು ಐಡಿಯಾವನ್ನು ಮಾಡಿ ಒಂದು 3000 ಸೈನಿಕರನ್ನು ಕಳಿಸ್ಕೊಡ್ತಾರೆ. ಎಲ್ಲಿಗೆ? ಬಸ್ರೂರು ಕೋಟೆಗೆ. ಆದರೆ ಆ ಬಸ್ರೂರು ಕೋಟೆಗೆ ರಾಣಿ ಇಲ್ಲಿ ಕಳಿಸುವ ಪೂರ್ವದಲ್ಲಿ ಒಂದಿಷ್ಟು ಬೇಹಿನ ಚರರು, ಅಂದರೆ ನಾವೇನು ಸಿಒಡಿಗಳು ಅಂತ ಹೇಳಿ ಕರಿತೀವಲ್ವಾ, ಬೇಹುಗಾರಿಕೆಗಾಗಿ ಸಿಒಡಿಗಳನ್ನು ಬಿಡ್ತಾರೆ. ಆ ಸಿಒಡಿಗಳು ಹೇಗೆ ಇದು ಮಾಡಬೇಕು ಅಂತಂದರೆ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯ, ಯಾರಿಗೂ ಇವರು ಸಿಒಡಿಗಳು ಅಂತ ಗೊತ್ತಾಗಬಾರ್ದು.
ಅದಕ್ಕೆ ಏನು ಮಾಡ್ತಾರೆ ಅಂತಾರೆ, ಗಂಗಾನಾಡಿನ ದಿಕ್ಕಿನಿಂದ ಒಂದಿಷ್ಟು ಜನ, ಕೋಟೆಗುಡ್ಡ ಅಂತಂದು ಹೇಳಿ ಕೊಲ್ಲೂರಿನ ದಿಕ್ಕಿನಿಂದ ಒಂದಿಷ್ಟು ಜನ, ಇಲ್ಲಿ ಮೇಗಣಿ ಅಂತ ಬರುತ್ತೆ ಇಲ್ಲಿಂದ ಒಂದು ದಾರಿ ಇದೆ ಅಲ್ಲಿಂದ ಒಂದಿಷ್ಟು ಜನ, ಆಮೇಲೆ ಭಟ್ಕಳದ ದಿಕ್ಕಿನಿಂದ ಒಂದಿಷ್ಟು ಜನ, ಅವರೆಲ್ಲರನ್ನೂ ಪ್ಲ್ಯಾನ್ ಮಾಡಿ ಪ್ರತಿ ಅರ್ಧ ದಿನಕ್ಕೆ ನನಗೆ ಮಾಹಿತಿ ಬರಬೇಕು ಅಂತಂದು ಹೇಳಿ ಒಂದಿಷ್ಟು ಜನ ಬೇಹುಗಾರರನ್ನು ಕಳಿಸ್ಕೊಡ್ತಾರೆ. ಹೀಗೆ 3,000 ಸೈನಿಕರನ್ನು ತಯಾರು ಮಾಡಿ ಆ ಸೈನಿಕರನ್ನು ಕಾನೂರು ಕೋಟೆ ಅಥವಾ ಗೋವರ್ಧನಗಿರಿ ಕೋಟೆಯಿಂದ ಹೊಗೆ ಒಡ್ಡಿ ಈ ಪಡುಬೀಡು ಕಾರಣಿ ಮುಖಾಂತರ ಇದೇ ದಾರಿಯಲ್ಲಿ, ಇಲ್ಲಿ ಓಣಿ ಇದೆ, ಹೇರೆತ್ತಿನ ಓಣಿ ಅಂತ ಕರಿತೇವೆ, ಆ ಓಣಿ ದಾರಿಯ ಮುಖಾಂತರ ನೇರವಾಗಿ ಕೋಟೆಯನ್ನು ಪ್ರವೇಶಿಸ್ತಾರೆ. ಅಲ್ಲಿ ಕೋಟೆ ತೂರು ಅಂತಿದೆ. ಕೋಟೆ ತೂರು ಅಂತಂದ್ರೆ ಅರ್ಥ ಏನೂ ಅಲ್ಲ, ಕೋಟೆಯ ಎಂಟ್ರೆನ್ಸ್ ಅನ್ನುವಂಥದ್ದು. ಅಲ್ಲೊಂದು ಕೆರೆ ಇದೆ, ಇವರು ಹೇಳಿದರು, ಅದನ್ನು ಅಕ್ಕಚ್ಚಿನ ಕೆರೆ ಅಂತ ಹೇಳಿ ಕರೀತಾರೆ. ಅಲ್ಲಿ ಪ್ರಾರಂಭದಲ್ಲಿ ಇವರೆಲ್ಲ ಅಷ್ಟೊಂದು 3,000 ಜನ ಸೈನಿಕರು ಅಂತಂದರೆ ಅಲ್ಲಿ ಕುದುರೆಗಳಿರ್ತವೆ, ಆನೆಗಳಿರ್ತವೆ, ಎತ್ತುಗಳಿರ್ತವೆ, ಸೈನಿಕರಿರ್ತಾರೆ. ಅವರಿಗೆಲ್ಲ ಅಡಿಗೆ ಅಂತಾರೆ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಅಲ್ಲಿ ಅಡಿಗೆಯನ್ನು ಮಾಡ್ತಾರೆ. ಅಲ್ಲಿ ಅಡಿಗೆಯನ್ನು ಮಾಡಿದವಾಗ ಆ ನೀರನ್ನು ನೋಡೋರೆಲ್ಲ ಆಶ್ಚರ್ಯ ಪಡ್ತಾರೆ, ಯಾಕೆ ಈ ರೀತಿ? ಅದು ಯಾವ ರೀತಿ ಇತ್ತು ಅಂತಂದರೆ, ಅಕ್ಕಿ ತೊಳೆದಿರ್ತಕ್ಕಂತಹ ನೀರು ಯಾವ ರೀತಿ ಬಣ್ಣದಲ್ಲಿರುತ್ತಲ್ಲ, ಆ ಬಣ್ಣದಲ್ಲಿದ್ದಿರೋದ್ರಿಂದ ಆ ಕೆರೆಯನ್ನು ಅಕ್ಕಚ್ಚಿನ ಬಣ್ಣದಲ್ಲಿದ್ದಿರೋದ್ರಿಂದ ಅಕ್ಕಚ್ಚಿನ ಕೆರೆ, ಆ ನೀರಿಗೆ ಅಕ್ಕಚ್ಚು ಅಂತ ಹೇಳಿ ಕರಿತೇವೆ. ಅಕ್ಕಚ್ಚಿನ ಕೆರೆ ಅಂತಂದು ಕರೆದ್ರು. ಅಲ್ಲಿ ಹೋಗಿ ಸ್ಟೇ ಆಗ್ತಾರೆ. ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾರೆ. ಶಸ್ತ್ರಾಸ್ತ್ರಗಳ ಒಂದು ಸಂಗ್ರಹಗಾರ ಇದೆ, ಇಲ್ಲಿ ಸಂಗ್ರಹ ಮಾಡ್ತಾರೆ. ಆದರೆ ಬೇಹಿನ ಚರರು ಏನು ಹೇಳ್ತಾರೆ, ಒಬ್ಬ ಹೋಗಿ ಹೇಳ್ತಾನೆ, ತಕ್ಷಣ ರಾಣಿಗೆ ಈಗ ಸೈನಿಕರು ಹೋಗಬಹುದು, ಅಲ್ಲಿ ಮೆಂಜಿಸ್ ಸೇನೆ, ಅಟಾಯ್ಡೆ ಸೇನೆ ಎಲ್ಲ ಹೋಗಿ ಬಸರೂರು ಕೋಟೆಯನ್ನು ಮುತ್ತಿದೆ ಅಂತ ಹೇಳ್ತಾರೆ. ಆದರೆ ಅದು ವಾಸ್ತವವಾಗಿ ಆ ಸಂದರ್ಭದಲ್ಲಿ ರಾಣಿ ಸರಿ ಆಯಿತು, ಸೈನಿಕರು ನೀವು ಅಲ್ಲಿಂದ ಬಸರೂರು ಕೋಟೆ ಹತ್ತ ಕಳಿಸ್ರಿ ಅಂತ ಹೇಳಿ ಕಾರಣಿ ಕೋಟೆಯಲ್ಲಿ ಕಳಿಸ್ತಾಳೆ. ಆದರೆ ಅವರು ಕೋಟೆಯನ್ನು ಮುತ್ತಿರೋದಿಲ್ಲ. ಆಗ ಮತ್ತೆ ಮಾಹಿತಿ ಬರುತ್ತೆ, ತಡೀರಿ ನೀವು, ಅವ್ರ ಕೋಟೆಯನ್ನು ಮುತ್ತಲಿ, ಮೊದಲು ಕೋಟೆ ಒಳಗಡೆ ವೈರಿ ಸೈನಿಕರು ಹೋಗಲಿ, ನೀವು ಅಲ್ಲಿವರೆಗೆ ಎಲ್ಲಿದ್ದೀರೋ ಅಲ್ಲೇ ಇರ್ರಿ ಅಂತ ಹೇಳಿ. ಹೀಗೆ ಆ ಕೋಟೆಯಿಂದ ಕೆಳಗಿಳಿದಿರ್ತಾರೆ ಯಾವ ನಮ್ಮ ಗೇರುಸೊಪ್ಪೆ ಸಂಸ್ಥಾನದ ಸೈನಿಕರು. ಕೆಳಗಿಳಿದಿರ್ತಕ್ಕಂತಹ ಸೈನಿಕರು ಮತ್ತೆ ರಾಣಿಯ ಸಂದೇಶ ಬಂದ ತಕ್ಷಣ ನಿಲ್ತಾರೆ, ನೀವು ಹೋಗಬೇಡ್ರಿ ಈಗ ತಕ್ಷಣ ಅಂತಂದು. ನಿಂತಾವಾಗ ಮತ್ತೆ ಅವ್ರಿಗೆ ಊಟ ವಸತಿ ಬೇಕಲ್ವ. ಆಗ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ನೀರಿದ್ರೆ ಸಾಕಾಗೋದಿಲ್ಲ. ಈಗ 3,000 ಸೈನಿಕರು, ಕುದುರೆಗಳು, ಇವುಗಳಿಗೆ ತುಂಬ ನೀರು ಬೇಕು. ಆವಾಗ ಅಲ್ಲೊಂದು ಹರಿತಕ್ಕಂತಹ ನೀರಿಗೆ ಕಲ್ಲು ಕಟ್ಟೆಯನ್ನು ಕಟ್ಟಿ ಒಂದು ನೀರನ್ನು ಸಂಗ್ರಹ ಮಾಡ್ತಾರೆ ತಕ್ಷಣಕ್ಕೆ, ತಾತ್ಕಾಲಿಕ. ಹೀಗೆ ಸಂಗ್ರಹ ಮಾಡಿರ್ತಕ್ಕಂಥ ನೀರನ್ನು ಬಳಸ್ಕೊಳ್ತಾರೆ ಇವರು. ಆವತ್ತಿನ ದಿನ ಅಲ್ಲೇ ಸ್ಟೇ ಆಗಿ ಆ ನೀರನ್ನು ಬಳಸ್ಕೊಂಡು ಮಾರನೆಯ ದಿನ ಬೆಳಗ್ಗೆನೇ ನೀವು ದಾಳಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹೀಗೆ ಸಂಗ್ರಹ ಮಾಡಿರ್ತಕ್ಕಂತಹ ನೀರಿಗೆ ಅಲ್ಲಿ ಒಬ್ಬ ಪ್ರಮುಖ ಸೇನಾಧಿಕಾರಿ ಇರ್ತಾನೆ, ಆತನ ನೇತೃತ್ವದಲ್ಲೇ ಕಳಿಸ್ತಾರೆ. ಆತನ ಹೆಸರು ತಿಮ್ಮಣ್ಣ ನಾಯಕ ಅಂತ ಹೇಳಿ, ಆತ ಕಾನೂರಿನ ಸೇನಾಧಿಕಾರಿ. ಅವನನ್ನು ಇಲ್ಲಿ ಕಳಿಸಿರೋದ್ರಿಂದ, ಅಲ್ಲಿ ಕಟ್ಟೆಯನ್ನು ಕಟ್ಟಿರೋದ್ರಿಂದ ನೀರಿಗೆ, ಅದನ್ನು ತಿಮ್ಮಣ್ಣ ನಾಯಕನ ಒಡ್ಡು ಅಂತ ಈಗಲೂ ಕರೀತಾರೆ. ಈಗಲೂ ತಿಮ್ಮಣ್ಣ ನಾಯಕನ ಒಡ್ಡು ಅಂತಲೇ ಕರೀತಾರೆ. ಬಟ್ ಅದೆಲ್ಲ ಡೆಮಾಲಿಷ್ ಆಗಿದೆ, ಅದೇನು ಉಳಿದಿಲ್ಲ. ಆ ಜಾಗಕ್ಕೆ ಕರೀತಾರೆ. ಅದು ಯಾವುದು ಕುರುಹುಗಳಿಲ್ಲ ಈಗ. ಅಲ್ಲಿಂದ ಅವನೇನು ಮಾಡ್ತಾನೆ ಅಂತಂದರೆ, ರಾಣಿಯ ಆದೇಶದಂತೆ ನೇರವಾಗಿ ಬಸರೂರು ಕೋಟೆಯನ್ನು ಮುತ್ತುತ್ತಾರೆ. ಬಸರೂರು ಕೋಟೆಯಲ್ಲಿ ಅದಾಗಲೇ ಅಲ್ಲಿರ್ತಕ್ಕಂತಹ ವ್ಯಾಪಾರಿಗಳು, ಬಂಟರು ಹಾಗೂ ಕೋಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇನಾಧಿಕಾರಿಗಳು ಹೋರಾಟ ಮಾಡಿ ಸೋಲಿನ ಅಂಚಿನಲ್ಲಿರ್ತಾರೆ. ಯಾವಾಗ ಕಾನೂರು ಕೋಟೆಯಿಂದ 3,000 ಸೈನಿಕರು ಏಕಾಏಕಿ ದಾಳಿ ಮಾಡ್ತಾರೋ, ಇಡೀ ಸೇನೆ, ಪೋರ್ಚುಗಲ್ ಸೇನೆ ಒಂದೇ ಬಾರಿಗೆ ಅಯೋಮಯ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಏನು ಮಾಡಬೇಕು ಅನ್ನುವಂತಹ ಆಲೋಚನೆನೂ ಮಾಡದಂತೆ ಆಗ್ಬಿಡತ್ತೆ. ಆ ಸಂದರ್ಭದಲ್ಲಿ ಇನ್ನೊಂದು ಏನಾಗತ್ತೆ ಅಂತಂದರೆ, ಈ ಅಟಾಯ್ಡೆ ಅನ್ನುವಂಥವನು ಆತ ತುಂಬ ಈ ಮದ್ಯಪಾನ ವ್ಯಸನಿ. ಆತ ತುಂಬ ಮದ್ಯಪಾನವನ್ನು ಸೇವನೆ ಮಾಡಿರೋದ್ರಿಂದ ಏನು ಆಗ್ತಾ ಇದೆ ಅನ್ನುವಂಥ ಪರಿಕಲ್ಪನೆಯೂ ಸಹ ಅವನಿಗಿಲ್ಲ. ಡಿಸಿಲ್ವಾ ಅನ್ನುವಂಥ ವ್ಯಕ್ತಿ ಅವನನ್ನು ಎಚ್ಚರಿಸ್ತಾನೆ, ಸೇನಾಧಿಕಾರಿ ಡಿಸಿಲ್ವಾ. ಆದರೆ ಅವನು ಕೇಳೋದಿಲ್ಲ, ಅದು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನು. ಹಾಗಾಗಿ ನಾವಿಲ್ಲಿಂದ ಪಲಾಯನ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾನೆ ಅವನು. ಆದರೆ ಅವನಿಗೆ ಕೇಳೋದಿಲ್ಲ. ಅವನನ್ನು ಕರ್ಕೊಂಡು ಹೊರಗಡೆ ಹೋಗೋದು ಅವಾಗ ದುಸ್ತರ ಆಗತ್ತೆ. ಅನಿವಾರ್ಯವಾಗಿ ಡಿಸಿಲ್ವಾ, ಅಟಾಯ್ಡೆ ಇವರೆಲ್ಲರೂ
ಸೋಲನ್ನು ಒಪ್ಕೊಳ್ಬೇಕಾಗತ್ತೆ. ತಿಮ್ಮಣ್ಣ ನಾಯಕನೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಒಪ್ಪಂದದ ತಿರುಳು ಏನಪ್ಪ ಅಂತಂದರೆ, ಇವರೆಲ್ಲ ಹೇಳಿದರು ನಮಗಿಷ್ಟು ಸುಂಕವನ್ನು ಕೊಡಬೇಕು, ಇಷ್ಟು ವರಾಹ ನಾಣ್ಯವನ್ನು ಕೊಡಬೇಕು, ಇಷ್ಟು ಕುಸುಬಲಕ್ಕಿಯನ್ನು ಕೊಡಬೇಕು, ಇಷ್ಟು ಕಾಳುಮೆಣಸನ್ನು ಕೊಡಬೇಕು ಅನ್ನುವಂಥದ್ದು. ಅವೆಲ್ಲ ಕರಾರುಗಳನ್ನು ಬದಿಗೊತ್ತಿ ನಿಮಗೆ ಕ್ಷಮಾದಾನವನ್ನು ಕೊಡ್ತೇವೆ. ನಾವು ನಿಮ್ಮನ್ನು ಸಾಯಿಸಬೇಕು ಅನ್ನೋ ಉದ್ದೇಶ ಇಲ್ಲ, ಆದರೆ ನಿಮಗೆ ಸೋಲಿನ ರುಚಿ ಎಲ್ಲ ದಿಕ್ಕಿನಿಂದ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೋಲು ಹೇಗಿರುತ್ತೆ ಅನ್ನುವಂಥದ್ದು ನೀವು ಅನುಭವಿಸಬೇಕು ಅಂತಂದು ಹೇಳಿ ರಾಣಿಯ ಸಂದೇಶದಂತೆ ತಿಮ್ಮಣ್ಣ ನಾಯಕ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲೊಂದು ಚರ್ಚನ್ನು ಕಟ್ಟಲಿಕ್ಕೆ 1 ತಿಂಗಳ ಕಾಲ ಅವರಿಗೆ ಅವಕಾಶವನ್ನು ಕೊಟ್ಟು ಅವರಿಗೆ ಬಂಡವಾಳವನ್ನೂ ಸಹ ಕೊಟ್ಟು ಆ ಚರ್ಚನ್ನು ಕಟ್ಟಿದ ಬಳಿಕ ಸೋಲಿನೊಂದಿಗೆ ಪುನಃ ಹತಾಶಾಭಾವದೊಂದಿಗೆ ಲೂಯಿಸ್ ಡೆ ಅಟೈಡೆ ವಾಪಸ್ ಗೋವಾಕ್ಕೆ ಹೋಗ್ತಾನೆ. ಓಕೆ, ಚರ್ಚ್ ಎಲ್ಲಿ ಕಟ್ತಾರೆ? ಇಲ್ಲೇನಾ? ಬಸರೂರ ಹತ್ರ ಕಟ್ತಾರೆ. ಓಕೆ, ಇದು ಗಂಗಾನಾಡು ಅಂತ ಇದೆಯಲ್ಲ, ಇದು ಏನಕ್ಕ ಹೆಸರಿಟ್ಟಿದ್ದು ಗಂಗಾನಾಡು ಅಂತ ಬರ್ಲಿಕ್ಕೆ ಕಾರಣ ಏನು? ಅಲ್ಲೇನಾದ್ರೂ ನೀರು ಯಥೇಚ್ಛವಾಗಿ ಹರಿಯುತ್ತಾ ಅಥವಾ ನದಿ ಇದೆಯಾ? ನದಿ ಇದೆ, ಅಥವಾ ಅದೇನು ಸಪರೇಟ್ ಆಗಿ ಒಂದು ಪ್ರಾಂತ್ಯ ಏನು? ಇಲ್ಲ, ಅದೊಂದು ಊರು. ಆ ಊರಿಗೆ ಅದು ಯಾಕೆ ಗಂಗಾನಾಡು ಅಂತ ಬಂತು ಅನ್ನುವಂಥದ್ದು ನಮಗೂ ಗೊತ್ತಿಲ್ಲ. ಅದು ಪದ್ಮಲಾ ದೇವಿ ಅಲ್ಲಿ ಏನಕ್ಕೆ ಕಾರಣಕ್ಕೋಸ್ಕರ ಕಟ್ಟಿದ್ದದು? ಏನಾರ ಆವಾಗ ಇಲ್ಲ ಇಲ್ಲ ಇಲ್ಲ, ಇದು ದೊಡ್ಡ ಊರಿದು. ಈ ಊರು ನಾವು ಇಲ್ಲಿಂದ ಗಂಗಾನಾಡು, ಬಸರೂರು, ಅಲ್ಲಿಂದ ತ್ರಾಸಿ ಅಥವಾ ಅಲ್ಲಿಂದ ಭಟ್ಕಳ, ಬೈಂದೂರು ಭಟ್ಕಳ ಇವೆಲ್ಲ ಸಮುದ್ರದ ಇವು ಯಾವುದು ಬಂದರುಗಳು. ನಾವು ಏನೇ ವಸ್ತುಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಸಮುದ್ರ ವ್ಯಾಪಾರ ಇತ್ತಲ್ವ, ಇಲ್ಲಿಂದ ಅಲ್ಲಿಗೆ ಹೋಗೋದು ಹತ್ತಿರದ ಭಾಗ. ನಾವು ಇಲ್ಲಿಂದ ಏನಾಗುತ್ತೆ, ನಾಗವಳ್ಳಿ ಮುಖಾಂತರ ಹೋಗಬೇಕು ಅಂದ್ರೆ ತುಂಬ ದೂರ, ಇಲ್ಲಿಂದ ನಾವು ಬೈಂದೂರು ಹೋಗಬೇಕು ಅಂದ್ರೆ ತುಂಬ ಹತ್ತಿರ. ಹಾಗಾಗಿ ಹತ್ತಿರದ ಮಾರ್ಗವಾಗಿತ್ತಿದು, ಜೊತೆಗೆ ಜನಸಂದಣಿ ಇರುವಂತಹ ಮಾರ್ಗವಾಗಿತ್ತು. ಮತ್ತು ಈ ಭಾಗದಲ್ಲಿ ಯಥೇಚ್ಛವಾಗಿ ಭತ್ತದ ಬೆಳೆ ಬರ್ತಾ ಇತ್ತು. ಈಗ ಅದ್ರ ಪ್ರಮಾಣ ಕಡಿಮೆಯಾಗಿದೆ. ಈ ಭತ್ತವನ್ನು ಅಲ್ಲಿಗೆ ತಗೊಂಡೋಗಿ ಸರಬರಾಜು ಮಾಡಿ ಅದನ್ನು ಕುಸುಬಲಕ್ಕಿ ಮಾಡುವಂಥ ಕೋಟೆ ಅಲ್ಲ, ಕೆಳಭಾಗದಲ್ಲಿ. ಹೌದು, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಕುಸುಬಲಕ್ಕಿ ಮಾಡುವಂಥ ಉದ್ಯಮ ಪ್ರತಿ ಊರಲ್ಲೂ ಇತ್ತು. ಯಾಕಂದರೆ ಕುಸುಬಲಕ್ಕಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬಂದಿದ್ದೇ ಆಗ. ರಾಣಿ ಚೆನ್ನದೇವಿ ಕಾಲದಲ್ಲಿ ಇರ್ಬೋದು, ಭೈರಾದೇವಿ ಕಾಲದಲ್ಲಿ ಇರ್ಬೋದು, ಚೆನ್ನಭೈರಾದೇವಿ ಕಾಲದಲ್ಲಿ ಅಥವಾ ಪದ್ಮಲಾದೇವಿ ಕಾಲದಲ್ಲಿ, ಕೃಷ್ಣದೇವರಸನ ಕಾಲದಲ್ಲಿ, ಆವಾಗ ಕುಸುಬಲಕ್ಕಿಗೆ ತುಂಬ ವ್ಯಾಲ್ಯೂ ಬರುತ್ತೆ. ಹಾಗಾಗಿ ಅವರು ಪೋರ್ಚುಗೀಸರು ಹೇಳ್ತಾರೆ ತಮ್ಮ ಒಪ್ಪಂದದಲ್ಲಿ, ನನಗೆ ಇಷ್ಟು ಖಂಡಗ ಕುಸುಬಲಕ್ಕಿ ಅಥವಾ ಕುಚ್ಚಲಕ್ಕಿ ಬೇಕು ಅಂತ ಹೇಳಿ. ಯಾವಾಗ ಗಂಗಾನಾಡು ಕೋಟೆಯಲ್ಲಿ ಬಸರೂರು ಕೋಟೆಯ ಹೋರಾಟದಲ್ಲಿ ಅಂದರೆ ಅವರು ಇಷ್ಟು ಮಣ ಕುಸುಬಲಕ್ಕಿ ಬೇಕು ಅಂದರೆ ಆ ಕುಸುಬಲಕ್ಕಿಗೆ ವ್ಯಾಲ್ಯೂ ಇತ್ತು ಅನ್ನುವಂಥದ್ದೇ ಅರ್ಥ ತಾನೆ. ಹೌದು. ಹಾಗಾಗಿ ಅವರು ಅದನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ. ಇಲ್ಲೆಲ್ಲ ಪ್ರಾಂತ್ಯದಲ್ಲಿಯೂ ಕುಸುಬಲಕ್ಕಿ ಮಾಡುವಂಥ ಒಂದಿಷ್ಟು ಭಾಗಗಳಿದ್ದು ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ತೊಳಲಿ ಕಲ್ಲು ಅಂತ ಕೊಡ್ತಾ ಇದ್ರು ಆಗ. ಭತ್ತವನ್ನು ಅಕ್ಕಿ ಮಾಡುವಂಥದ್ದು, ಅದು ಬೀಸೋಕಲ್ಲಿಗಿಂತ ಕಲ್ಲುಗಳನ್ನ ನಾವು ನೋಡ್ಬೋದಾ? ಕಾನೂರಲ್ಲಿ ಒಂದು ಕಡೆ ಇದೆ, ನಮ್ಮಲ್ಲಿತ್ತು ಒಡೆದೋಗಿದೆ, ಇಲ್ಲ ಅದು ಕಾನೂರು ಕೋಟೆ ಅಕ್ಕಪಕ್ಕ ಊರಲ್ಲಿದ್ದಾವೆ. ಸೊ ಹಾಗಾಗಿ ಅವೆಲ್ಲವೂ ಸಹ ಆಗಿನ ಕಾಲದಲ್ಲಿ ಜನಸಂದಣಿ ಇದ್ದಿರೋದ್ರಿಂದ ಈ ಪ್ರದೇಶ ಹೆಚ್ಚು ಮಹತ್ವವನ್ನು ಸಹ ಪಡೆದಿತ್ತು. ಇಲ್ಲಿ ಏನಾದ್ರು ಕೋಟೆ ಕಟ್ಟಿದ್ಮೇಲೆ ಅರಮನೆ ಏನಾದ್ರು ಕಟ್ಟಿದ್ರ? ಪದ್ಮಲಾದೇವಿ ಅರಮನೆಯನ್ನು ಇಲ್ಲೆಲ್ಲೂ ಕಟ್ಟಿ, ಅದು ಅದರಂತ ಮುಂದೆ ಬಂದಂತವ್ರು ಅರಮನೆಯನ್ನು ಕಟ್ಟಲಿಲ್ಲ. ಕೋಟೆಗೂ ಸಹ ತುಂಬ ಮಹತ್ವವನ್ನು ಕೊಡಲಿಲ್ಲ. ದೊಡ್ಡ ಪ್ರಮಾಣದ ಕೋಟೆ ಅಲ್ಲ. ಆ ಕೋಟೆ ಹೇಗಿದೆ ಅಂತಂದರೆ ಕೆಳಭಾಗದಲ್ಲಿ ಸಂಪೂರ್ಣ ಡೌನ್ ಬರುತ್ತೆ. ಆ ಡೌನಿಗೆ ಕರೆಕ್ಟಾಗಿ ಎಂಡಿಗೆ ಕಟ್ಟಿದ್ದಾರೆ ಕೋಟೆ. ಅಲ್ಲಿಂದ ಕೆಳಗೆ ಫುಲ್ ಡೀಪು, ಈ ಕಡೆ ಇದು ನಮಗೆ ಕಾರಣಿ ಕಡೆ ಬರುತ್ತೆ. ಅಂದ್ರೆ ಶತ್ರುಗಳಿಂದಲೂ ಒಂದು ರಕ್ಷಣೆ ತುಂಬಾ ಚೆನ್ನಾಗಿತ್ತು. ಬಟ್ ಕಾಲದ ದಾಳಿಗೆ ಸಿಲುಕಿ ಸಂಪೂರ್ಣ ಹಾಳಾಗಿದೆ. 2 ಬುರುಜುಗಳನ್ನು ನೋಡಿದೆ ನಾನು, 4 ಬುರುಜುಗಳು ಈ ಕಡೆ. ಹೌದು, 2 ಬುರುಜುಗಳು ಈಗಲೂ ನೋಡ್ಬೋದು, ಕ್ಲಿಯರ್ ಆಗಿದೆ. ಬಟ್ ಅದ್ರ ಮೇಲೆ ದೊಡ್ಡ ದೊಡ್ಡ ಮರವನ್ನು ಇವರು ನಾವೇ ಹೋಗಿರುವಂಥದ್ದು. ತುಂಬ ಚೆನ್ನಾಗಿ ನನಗೆ ಅದ್ರ ಬಗ್ಗೆ ಎಲ್ಲ ತೋರಿಸಿದ್ರು. ಕೆಲವೊಂದು ಫೋಟೋಗ್ರಾಫ್ಸ್ ಇದ್ದಾವೆ, ತುಂಬ ಚೆನ್ನಾಗಿದೆ. ನನಗದೆಲ್ಲದಕ್ಕಿಂತ ಆ ಕೆರೆಯನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ಮೇಡಮ್. ಕೆರೆ ಹೇಗಿದೆ ಅಂತಂದರೆ ಆ ಎಂಡಿಂಗ್ ಬಾರ್ಡ್ರಲ್ಲಿದೆ. ಅಲ್ಲಿಂದ ಕೆಳಗಡೆ ಬೈಂದೂರು ಗಂಗನಾಡು, ಆ ಬಾರ್ಡ್ರಲ್ಲಿ ಕರೆಕ್ಟ್ ಎಂಡಿಂಗ್ ಏನೊಂದು 10-20 ಅಥವಾ 10-20 ಮೀಟರ್ ದೂರ ಇರ್ಬೋದು ಅಷ್ಟೇ. ಅಲ್ಲಿ ಕೆರೆ ಇದೆ, ಸದಾಕಾಲ ನೀರಿರುತ್ತೆ. ಇಲ್ಲ ಕೆರೆ ಹಂಗೆ ಇದೆ, ಸುತ್ತ ಕಲ್ಲು ಕಟ್ಟಿರುವಂತದ್ದು. ಅಲ್ಲಿ ಬಸದಿಗಳು ಅಲ್ಲಲ್ಲಿದೆ 3 ಬಸದಿಗಳಿಲ್ಲ ಅಲ್ಲಿ ಯಾವ್ದು. ಬಸದಿ ಗಂಗಾನಾಡಿಲ್ಲ, ಕೆಳಗಡೆ ಇಳಿದ ಮೇಲಿದೆ. ಇವ್ರು ಕುದುರೆಗಳನ್ನ ಪೂಜೆ ಮಾಡ್ತೀನಿ ಅಂದ್ರಲ್ಲ, ಅದೆಲ್ಲಿರೋದು? ಇಲ್ಲಿಂದ 2 ಕಿಲೋಮೀಟರ್ ಇದೆ. ಅಲ್ಲಿಗೆ ಅದೇ ರೋಡು, ಅಲ್ಲಿಂದ ಮುಂದುವರೆದೇ ಹೋಗಬೇಕು. ಅದು ಇನ್ನೊಂದೇನಪ್ಪ ಅಂತಂದ್ರೆ ಹೇರೆತ್ತಿನ ದಾರಿ ಅಂತಾನೆ ಕರೀತಾರೆ. ಅವ್ರ ಬಗ್ಗೆ ಇವ್ರು ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾರೆ. ಇವರು ಹಿಂದೆ ಮನುಷ್ಯರ ಭತ್ತ ಹೊರಲಿಕ್ಕೆ ಆಗ್ತಿತ್ತಿಲ್ಲ, ಯಾವುದೇ ವಸ್ತುಗಳು. ಎತ್ತಿನ ಮೇಲೆ ಭತ್ತ ಆ ಕಡೆ ಈ ಕಡೆ 2 ಕಡೆ ಕಟ್ಟಿ ಬೆನ್ನ ಮೇಲೆ ಚೀಲ ಹಾಕ್ಕೊಂಡು
ತಗೊಂಡು ಹೋಗ್ತಿದ್ದಂತೆ. ಕುದುರೆ ಕತ್ತೆ ಮೇಲೆ ಓಡಿಸ್ತಾರಲ್ಲ ಆ ತರ ವರ್ಷ ಹೋಗ್ತಿದ್ರು. ಅದು ಹೊರಗಡೆಯಿಂದ ಈ ಕಡೆ ಈಗ ತುಂಬ್ರಿ ಬ್ಯಾಕ್ವರ್ಡ್ ಈಗ ಸಿಗಂದೂರು ಭಾಗದಿಂದ ತಂದು ಇಲ್ಲೊಂದು 5-6 ಕಟ್ಟೆ ಕಟ್ಟಿದ್ದಾರೆ. ಒಂದಿಷ್ಟು ಹೈಟ್ ಇದೆ, ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಇದೆ. ಅಲ್ಲಿ ಇಳಿಸಿಟ್ಕೊಳ್ಳೋಕೆ ಜಾಗ ಮಾಡಿದ್ರು. ಮತ್ತು ಏರೆತ್ತಿನ ದಾರಿ ಅಂದ್ರೆ ಹೆಂಗೆ ಗೊತ್ತಾ, ಮಣ್ಣು ತೆಗೆದು ಎತ್ತಿ ಹಾಕಿ ಆ ಕಡೆ ಈ ಕಡೆ ಮಧ್ಯೆ ಟ್ರಂಚ್ ಅದು. ಇಲ್ಲಿಂದ ಗಂಗಾನಾಡೋರಿಗೂ ಟ್ರಂಚ್ ಅದು. ಎತ್ತಿ ಈ ಕಡೆನೂ ಕಾಡಿಗೆ ಹೊತ್ತಬಾರ್ದು, ಈ ಕಾಡು ಅದು. ಇಲ್ಲಿಂದ ಗಂಗಾನಾಡೋರಿಗೂ ಕಾಡೆ ಅದು. ಈ ಕಡೆನೂ ಹೊತ್ತಬಾರ್ದು, ಈ ಕಡೆನೂ ಹತ್ಬಾರ್ದು. ಆ ಟ್ರಂಚಲ್ಲೇ ಹೋಗ್ಬೇಕು. ಮುಂದೆ ಒಂದು ಬುದ್ಧಿವಂತ ಎತ್ತು ಬಿಡ್ತದೆ, ಒಳ್ಳೆ ಸ್ವಲ್ಪ ಏನೋ ಅನುಭವ ಇದ್ದು ಎತ್ತು. ಹಿಂದ್ಗಡೆ ಒಂದು 10 ಎತ್ತು ಹೊಡ್ಕೊಂಡು ಹೋಗ್ತಾ ಇರೋದು. ಇವಾಗ ಅಷ್ಟೇ ಜಾಗ ಇರೋದು. ಈಗ ಜಾಗ ಇದೆ, ಅಷ್ಟೇ ಇದೆ. ಅಂದ್ರೆ ಈಗೆಲ್ಲ ಏನಾಗಿದೆ, ಮಣ್ಣು ಬಿದ್ದೆಲ್ಲ ಇದಾಗಿದೆ. ಕಾಣುತ್ತೆ ಈ ಥರನೇ ಇತ್ತು ಅಂತ ಎಲ್ಲ ಕಾಣುತ್ತೆ. ಆ ದಾರಿಯಲ್ಲಿ ಏರೆತ್ತಿನ ಭತ್ತ ಅಲ್ಲಿ ಕೆಳಗೆ ತಗೊಂಡೋಗಿ ವ್ಯಾಪಾರ ಮಾಡಿ ಮತ್ತೆ ವಾಪಸ್ ಬರ್ತಿದ್ರು. ಭತ್ತ ತಗೊಂಡೋಗಿ ಎತ್ತಿನ ಬೆನ್ನ ಮೇಲೆ ಹಾಕೊಂಡೋಗಿ, ಈ ಕತ್ತೆ ಮೇಲೆ ಹಾಕೊಂಡು ಹೋಗ್ತಾರಲ್ಲ ಅದೇ ಹಾಕೊಂಡು. ಅದು ನಮ್ಮ ಅಜ್ಜ ಎಲ್ಲ ಹೇಳಿದ್ದು. ಅಜ್ಜನ ಕಾಲದಾಗೆ ಲಾಸ್ಟ್ ಆಯ್ತಂತ, ಅದು ಅಲ್ಲಿಗೆ ಮುಗೀತಂತೆ ಫ್ರೀಡು. ನಿಮ್ಮ ಅಜ್ಜವ್ರ ಕಾಲದಲ್ಲಿ ಏನಾದ್ರು ರಾಣಿ ಚೆನ್ನಭೈರಾದೇವಿ ಸಂಸ್ಥಾನಕ್ಕೆ ಕೆಲಸ ಮಾಡ್ತಾ ಇದ್ರ? ಇಲ್ಲ, ಅವಾಗೇನಿಲ್ಲ ಮೇಡಮ್. ಅದಕ್ಕೂ ಮೊದಲೇ ಮುಗಿದೋಗಿತ್ತು. ನಿಮಗೆ ಆತರ ಕಥೆಗಳೇನು ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಬಂದು ಇದ್ ಮಾಡಿದ್ದು ಕಾಳುಮೆಣಸು. ಈ ಕಡೆ ಇಲ್ಲೆಲ್ಲ ಕಾಳುಮೆಣಸು ಎಲ್ಲ ನೆಟ್ಟದ್ದು ಗಿಡ ಇದಾವೆ, ಈಗಲೂ ಇದಾವೆ. ಕಾಳುಮೆಣಸಿನ ಬಳ್ಳಿ ಇದಾವೆ. ಗಿಡ ಹಾಕಿದ್ದಲ್ಲ, ನಾವು ಹಾಕಿದ್ದಲ್ಲ. ಅವರು ಚೆನ್ನಭೈರಾದೇವಿ ಅವ್ರು ನಡೆಸಿದ ಅಂತ ಹೇಳ್ತಾರೆ. ಮೆಣಸಿನ ಬಳ್ಳಿ ಇದೆ, ಕಾಡಲ್ಲಿದೆ. ಈಗ ಇಲ್ಲಿಂದ 15 ಕಿಲೋಮೀಟರ್ ಕೊಲ್ಲೂರು ನಡ್ಕೊಂಡು ಹೋದ್ರೆ. ಇಲ್ಲ ಈ ಗುಡ್ಡದ ಪಕ್ಕ ಒಂದು ಊರು ಐತೆ, ಮೇಘನಿ ಅಂತೇಳಿ. ಅದ್ರ ಆಚೆಗೆ ಕೊಲ್ಲೂರು ಬರುತ್ತೆ. ನೀವು ನಡ್ಕೊಂಡು ಹೋಗಿದ್ರ ಕೊಲ್ಲೂರಿಗೆ? ಕೊಲ್ಲೂರಿಗೆ ನಡ್ಕೊಂಡು ಹೋಗಿಲ್ಲ ಮೇಡಮ್, ನಾವು ಮೇಘಣಿಗೆ ಹೋಗಿದ್ದೀವಿ ಅಷ್ಟೇ. ಈ ಗುಡ್ಡ, ಆ ಗುಡ್ಡದ ತಲೆ, ಈ ಗುಡ್ಡಲ್ಲಿ ಇನ್ನೊಂದು ಸ್ವಲ್ಪ ಆ ಕಡೆ ಒಂದು ಗುಡ್ಡ ಸಿಗುತ್ತೆ. ಅದ್ರ ತಲೆ ಹೋದ್ರೆ ಮೇಘನಿ ಕೊಲ್ಲೂರೆಲ್ಲ ಕಾಣುತ್ತೆ. ಹೇಗಿದೆ ಕಾಡು ಜನರ ಬದುಕು? ನೀವೇ ಕಾಡಲ್ಲಿ ಬದುಕ್ತಾ ಇದ್ದೀರಲ್ಲ, ಎಲ್ಲ ಫೆಸಿಲಿಟೀಸ್ ಎಲ್ಲ ಸಿಗುತ್ತಾ? ಸಿಗುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಸಿಗುತ್ತೆ, ನಾವೇ ಮಾಡ್ಕೊಂಡು. ನೀವು ಮೆಣಸೆಲ್ಲ ಬೆಳೆದಿದ್ರಿ? ಮೆಣಸು ಬೆಳಿತೀವಿ. ಬೆಳಿತೀರಾ? ಬೆಳಿತೀವಿ, ತೋಟದ ಬೆಳಿತೀವಿ.